ನಮಸ್ಕಾರ, ನಾನು ಡಾಕ್ಟರ್ ಅಮರೀಶ್ ಬಿರಾದರ್ ಅಂತ. ನಾನೊಬ್ಬನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಾವು ತುಂಬ ಕಾಮನ್ ಆಗಿ ಒಂದು ಸ್ಕಿನ್ ಕ್ಯಾನ್ಸರ್ ಆಪ್ರೇಟ್ ಮಾಡ್ತೀವಿ. ಅದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇರೋದಿಲ್ಲ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ಸ್ಕಿನ್ ಕ್ಯಾನ್ಸರ್ ಆಗಿದ್ರೆ ಏನು ಮಾಡಬೇಕು, ಯಾರು ಕರೆಕ್ಟ್ ಡಾಕ್ಟರ್, ಆಮೇಲೆ ಅದು ಟ್ರೀಟ್ಮೆಂಟ್ ಹೆಂಗಾಗುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಸೊ ಯಾವುದೇ ಮುಖದ ಮೇಲೆ ಯಾವುದೇ ಗಾಯ ಆಗಿದೆ, ತುಂಬ ದಿನದಿಂದ ಒಣಗ್ತಾ ಇಲ್ಲ, 3 ವಾರಕ್ಕಿಂತ ಜಾಸ್ತಿ ಇದೆ, ಕ್ರೀಮ್ ಜೆಲ್ ಯೂಸ್ ಮಾಡಿದ್ರು ಒಣಗ್ತಾ ಇಲ್ಲ ಅಂತಂದಿದ್ರೆ ಅದು ಸ್ಕಿನ್ ಕ್ಯಾನ್ಸರ್ ಆಗಿರಬಹುದು. ಅದೇ ಆಗಿರುತ್ತೆ ಅಂತ ಏನಿರೋದಿಲ್ಲ. ನಾವು ಬಿಸಿಲ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತೀವಿ. ಅದು ಒಂದು ತುಂಬ ಕಾಮನ್ ಸ್ಕಿನ್ ಕ್ಯಾನ್ಸರ್. ಯಾರು ಬಿಸಿಲಲ್ಲಿ ತುಂಬ ಕೆಲಸ ಮಾಡ್ತಾರೆ, ಯಾರು ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡೋದಿಲ್ಲ, ಯಾರು ಫೇರ್ ಆಗಿದ್ದಾರೆ, ಈ ಜನಕ್ಕೆ ಇದು ಒಂದು ಕಾಮನ್ ಸ್ಕಿನ್ ಕ್ಯಾನ್ಸರ್. ಈ ಕ್ಯಾನ್ಸರ್ ನಾವು ಕಿವಿ ಭಾಗದಿಂದ ಬಾಯಿವರೆಗೂ ಒಂದು ಲೈನ್ ಡ್ರಾ ಮಾಡಿದರೆ ಈ ಮುಖದ ಮೇಲೆ ಈ ಜಾಗದಲ್ಲಿ ತುಂಬ ಕಾಮನ್ ಆಗಿರ್ಬೋದು. ಸ್ಕಿನ್ ಕ್ಯಾನ್ಸರ್ ಆಗಿತ್ತು ಅಂತ ಹೇಳಿದ್ರೆ ಒಂದ್ಸಲ ನೀವು ಪ್ಲಾಸ್ಟಿಕ್ ಸರ್ಜರಿಗೆ ವಿಸಿಟ್ ಮಾಡಿದ್ಮೇಲೆ ಒಂದು ಬಯಾಪ್ಸಿ ಅಂತ ಹೇಳಿ ಮಾಡ್ತೀವಿ. ಬಯಾಪ್ಸಿ ಮಾಡೋದಾಗಿದ್ಮೇಲೆ ಅದಕ್ಕೆ ಸ್ಕಿನ್ ಕ್ಯಾನ್ಸರ್ ಅಂತ ಬಂತು ಅಂದಿದ್ರೆ ಅದಕ್ಕೆ ನಾವು ವೈಡ್ ಲೋಕಲ್ ಎಕ್ಸಿಷನ್, ಅಂದರೆ ಅದು ಸ್ಕಿನ್ ಕ್ಯಾನ್ಸರ್ ಎಷ್ಟಿದೆ ಅಲ್ಲ ಅದ್ರ ಸುತ್ತಮುತ್ತಲೂ 1 ಸೆಂಟಿಮೀಟರ್ ಅಷ್ಟು ನಾರ್ಮಲ್ ಸ್ಕಿನ್ನು ತೆಗೆದು ನಾವು ಅದಕ್ಕೆ ಮತ್ತೆ ಪುನರ್ರಚನೆ ಮಾಡಬೇಕು. ಅಂದರೆ ಬೇರೆ ಕಡೆಯಿಂದ ಚರ್ಮ ಮಾಂಸ, ಇಲ್ಲಾಂದರೆ ಅಕ್ಕಪಕ್ಕದಿಂದ ಚರ್ಮ ಮಾಂಸ ತಂದು ಅದಕ್ಕೆ ನಾವು ಗಾಯನ ಒಣಗಿಸಿ, ಇದು ಸರ್ಜರಿ ತುಂಬ ಸೇಫ್ ಸರ್ಜರೀಸ್, ತುಂಬ ಆಫೀಸ್ ಪ್ರೊಸೀಜರ್ ಥರನೂ ಅನ್ಬೋದು. ಬೆಳಗ್ಗೆ ಮಾಡಿದರೆ ಸೇಮ್ ಡೇ ಈವ್ನಿಂಗ್ ಮನೆಗೆ ಹೋಗ್ಬೋದು. ನೀವು ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮ ಆಫೀಸ್ ನಂಬರ್ 90711174ಗೆ ಕರೆ ಮಾಡ್ಬೋದು. ಧನ್ಯವಾದ.